ಹಾಯ್ ಹಲೋ ನಮಸ್ಕಾರ, ಪಿಕ್ಚರ್ ಟಾಕೀಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಿಕಂದರ್ ಸಿನಿಮಾದ ಬಜೆಟ್ ಎಷ್ಟು, ಹಾಗೆ ಸಿನಿಮಾಗೆ ನಟ ನಟಿಯರು ಎಷ್ಟು ಸಂಭಾವನೆ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತಿದೀವಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಬಹುದು. ಹಾಗೆ ನಿಮ್ಗೆ ಯಾವ ತರ ಕಂಟೆಂಟ್ ಬೇಕು ಅಂತ ಕಮೆಂಟ್ ಕೂಡ ಮಾಡಬಹುದು. ಬಾಲಿವುಡ್ ನ ಬಾಯ್ಜಾನ್ ಸಲ್ಮಾನ್ ಖಾನ್ ಅವರ ಮುಂದಿನ ಸಿನಿಮಾ ಸಿಕಂದರ್ ಈ ಈದ್ಗೆ ರಿಲೀಸ್ ಆಗ್ತಿದೆ. ಸಲ್ಮಾನ್ ಖಾನ್ ಅವರ ಸಿನಿಮಾ ಈದಲ್ಲೇ ರಿಲೀಸ್ ಆಗೋದು. ತಮಿಳಿನ ಫೇಮಸ್ ಡೈರೆಕ್ಟರ್ AR ಮುರುಗದಾಸ್ ಈ ಸಿನಿಮಾನ ಡೈರೆಕ್ಟ್ ಮಾಡ್ತಿದ್ದಾರೆ. ಇದಕ್ಕಿಂತ ಮುಂಚೆ ಅಮೀರ್ ಖಾನ್, ಅಕ್ಷಯ್ ಕುಮಾರ್ ಅವ್ರಿಗೆ ಆಕ್ಷನ್ ಕಟ್ ಹೇಳಿರೋ ಮುರುಗದಾಸ್ ಅವರು ಫಸ್ಟ್ ಟೈಮ್ ಸಲ್ಮಾನ್ ಖಾನ್ ಅವ್ರಿಗೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಈ ಸಿನಿಮಾದ ಬಜೆಟ್ ಬರೋಬ್ಬರಿ 200 ಕೋಟಿ ಅಂತೆ. ಇದು AR ಮುರುಗದಾಸ್ ಅವರು ತಮಿಳಲ್ಲಿ ಡೈರೆಕ್ಟ್ ಮಾಡಿದ್ದ ಸರ್ಕಾರ್ ಸಿನಿಮಾದ ರೀಮೇಕ್ ಅಂತ ತುಂಬಾ ಕಡೆ ರೂಮರ್ಸ್ ಇತ್ತು. ಯಾಕಂದ್ರೆ ಈ ಹಿಂದೆ ಅಮೀರ್ ಖಾನ್ ಜೊತೆ ಮಾಡಿದ್ದ ಗಜನಿ ರೀಮೇಕ್, ಅಕ್ಷಯ್ ಕುಮಾರ್ ಜೊತೆ ಮಾಡಿದ ತುಪಾಕಿ ಕೂಡ ರೀಮೇಕ್, ಆದ್ರೆ ಸಿಕಂದರ್ ರೀಮೇಕ್ ಅಲ್ಲ ಅಂತ ಡೈರೆಕ್ಟರ್ AR ಮುರುಗದಾಸ್ ಅವರೇ ಸ್ವತಃ ಕನ್ಫರ್ಮ್ ಮಾಡಿದ್ದಾರೆ. ಸಿಕಂದರ್ ರೀಮೇಕ್ ಅಲ್ಲ, ಒರಿಜಿನಲ್ ಸ್ಟೋರಿ, ಇದು ಬೇರೆ ಸಿನಿಮಾ ಅಂತ ಅವರು ಹೇಳಿದ್ದಾರೆ. ಇನ್ನು ವರದಿಗಳ ಪ್ರಕಾರ ಈ ಸಿನಿಮಾದಲ್ಲಿ ಯಾರ್ಯಾರು ಎಷ್ಟು ದುಡ್ಡು ತಗೊಂಡಿದ್ದಾರೆ ಸಿನಿಮಾದಲ್ಲಿ ಆಕ್ಟ್ ಮಾಡೋಕೆ ಅಂತ ನೋಡೋಣ. ಈ ಸಿನಿಮಾದಲ್ಲಿ ಸಲ್ಮಾನ್ ಖಾನ್ ಜೊತೆ ಹೀರೋಯಿನ್ ಆಗಿ ಕಾಣಿಸ್ಕೋತಾ ಇರೋದು ರಶ್ಮಿಕಾ ಮಂದಣ್ಣ. ಇನ್ನೊಂದು ಮುಖ್ಯ ಪಾತ್ರದಲ್ಲಿ ಕಾಜಲ್ ಅಗರ್ವಾಲ್ ಕಾಣಿಸ್ಕೋತಾ ಇದ್ದಾರೆ. ಇವರ ಜೊತೆ ಶರ್ಮನ್ ಜೋಶಿ, ಪ್ರತೀಕ್ ಬಬ್ಬರ್ ಹಾಗೆ ಸೌತ್ ಇಂಡಿಯಾದ ಫೇಮಸ್ ಆಕ್ಟರ್ ಸತ್ಯರಾಜ್ ಕೂಡ ಸಿನಿಮಾದಲ್ಲಿ ಇದ್ದಾರೆ. ಬಾಹುಬಲಿ ಬಂದ ಮೇಲೆ ಇಡೀ ದೇಶದಲ್ಲಿ ಫೇಮಸ್ ಆಗಿದ್ದು ಕಟ್ಟಪ್ಪ. ಈ ಪಾತ್ರದ ಮೂಲಕ ಪ್ಯಾನ್ ಇಂಡಿಯಾದಲ್ಲಿ ಫೇಮಸ್ ಆದ ಸತ್ಯರಾಜ್ ಅವರು ಸಿಕಂದರ್ ಸಿನಿಮಾಗೆ 50 ಲಕ್ಷ ರೂಪಾಯಿ ತಗೊಂಡಿದ್ದಾರಂತೆ. ಸಿಕಂದರ್ ಸಿನಿಮಾಗೆ ಬಾಲಿವುಡ್ ನ ಪ್ರತೀಕ್ ಬಬ್ಬರ್ ಅವರು 60 ಲಕ್ಷ ರೂಪಾಯಿ ಸಂಭಾವನೆ ಪಡ್ಕೋತಿದ್ದಾರೆ. ಹಾಗೆ ಬಾಲಿವುಡ್ ನ ಮತ್ತೊಬ್ಬ ಹೆಸರಾಂತ ನಟ ಶರ್ಮನ್ ಜೋಶಿ 75 ಲಕ್ಷ ರೂಪಾಯಿ ಸಂಭಾವನೆ ಪಡ್ಕೋತಿದ್ದಾರಂತೆ. ಸಿಕಂದರ್ ನ ಪ್ರಮುಖ ಪಾತ್ರವೊಂದರಲ್ಲಿ ಕಾಣಿಸ್ಕೋತಿರೋ ಸೌತ್ ಇಂಡಿಯಾದ ನಟಿ ಕಾಜಲ್ ಅಗರ್ವಾಲ್ ಅವರು ಈ ಸಿನಿಮಾಗೆ ಪಡ್ಕೋತಿರೋದು 3 ಕೋಟಿ ರೂಪಾಯಿ ಅಂತೆ. ಇನ್ನು ಸಿನಿಮಾದ ಹೀರೋಯಿನ್ ರಶ್ಮಿಕಾ ಮಂದಣ್ಣ ಎಷ್ಟು ಕೋಟಿ ತಗೊಂಡಿರಬಹುದು? ಇವರ ಹಿಂದಿನ ಸಿನಿಮಾಗಳೆಲ್ಲ ಬ್ಲಾಕ್ ಬಸ್ಟರ್ ಆಗಿವೆ. ಅನಿಮಲ್ 900 ಕೋಟಿ ಕಲೆಕ್ಷನ್ ಮಾಡಿದ್ರೆ ಪುಷ್ಪ 2 ವರ್ಲ್ಡ್ ವೈಡ್ 1800 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿತ್ತು. ಈಗ ರಿಲೀಸ್ ಆಗಿದ್ದ ಚಾವಾ ಕೂಡ 750 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿದೆ. ಈ ತರ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ಕೊಟ್ಟ ಮೇಲೆ ಒಳ್ಳೆ ದುಡ್ಡೇ ತಗೊಂಡಿರ್ತಾರಲ್ವಾ? ಹೌದು. ವರದಿಗಳ ಪ್ರಕಾರ ಸಿಕಂದರ್ ಸಿನಿಮಾಗೆ ನಾಯಕಿ ರಶ್ಮಿಕಾ ಮಂದಣ್ಣ ಅವರು 5 ಕೋಟಿ ಸಂಭಾವನೆ ಪಡ್ಕೊಂಡಿದ್ದಾರಂತೆ. ಸಿಕಂದರ್ ಬಾಕ್ಸ್ ಆಫೀಸ್ ನಲ್ಲಿ ಎಷ್ಟು ಕಲೆಕ್ಷನ್ ಮಾಡುತ್ತೆ ಅಂತ ನೋಡೋಣ. ಇದೇನಾದ್ರೂ 1000 ಕೋಟಿ ಕಲೆಕ್ಷನ್ ಮಾಡುತ್ತಾ? ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ ತಿಳಿಸಿ. ಇನ್ನು ಈ ಸಿನಿಮಾದ ಹೀರೋ ಸಲ್ಮಾನ್ ಖಾನ್ ಅವರ ಸಂಭಾವನೆ ಬಗ್ಗೆ ಹೇಳೋದಾದ್ರೆ ಅವರು ತಮ್ಮ ಸಿನಿಮಾದಲ್ಲಿ ಶೇರ್ ತಗೋತಾರಂತೆ. ಈ ಸಿನಿಮಾಗೆ 120 ಕೋಟಿ ರೂಪಾಯಿಗಳಷ್ಟು ಸಂಭಾವನೆ ಪಡ್ಕೋತಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಇದರ ಜೊತೆ ಸಿನಿಮಾದ ಪ್ರಾಫಿಟ್ ನಲ್ಲಿ ಕೂಡ ಶೇರ್ ಪಡ್ಕೋತಾರಂತೆ. ಇದಿಷ್ಟು ಸಿಕಂದರ್ ಸಿನಿಮಾದ ಬಜೆಟ್ ಮತ್ತು ಸಿನಿಮಾದ ಸ್ಟಾರ್ ಕಾಸ್ಟ್ ನ ಸಂಭಾವನೆ ಬಗ್ಗೆ ಇರೋ ಮಾಹಿತಿ. ಇದೇ ತರ ಸಿನಿಮಾ ಬಗ್ಗೆ ಕಂಟೆಂಟ್ಸ್ ಮಾಡ್ತಿರ್ತೀವಿ. ನಮ್ಗೆ ನೀವು ಸಪೋರ್ಟ್ ಮಾಡಬೇಕು ಅನ್ಸಿದ್ರೆ ಸಬ್ಸ್ಕ್ರೈಬ್ ಆಗಿ.